ನಮ್ಮ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ವಿನಯ್ ಚಂದ್ರ, ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಹಾಗೂ ಮಂಗಳೂರು ನಗರ ಸಂಚಾಲಕ. ಹಾಗೇನೆ ನಮ್ಮ ಜೊತೆಗೆ ಎಐಡಿಎಸ್ಒ ಕರ್ನಾಟಕ ರಾಜ್ಯ ಸಮಿತಿಯ ರಾಜ್ಯ ಕಾರ್ಯದರ್ಶಿಗಳು ಕೂಡ ಜೊತೆಗಿದ್ದಾರೆ. ಸೊ ಇವತ್ತು ನಾವು ಏನು ಈ ಪ್ರೆಸ್ ಮೀಟಿಂಗ್ ಕರೆದಿದ್ದೀವಿ, ಇದರ ಉದ್ದೇಶ ಇತ್ತೀಚೆಗೆ ನೀವೆಲ್ಲ ಗಮನಿಸಿರ್ಬೋದು, ಕರ್ನಾಟಕದಲ್ಲಿ ಏನು ರಾಜ್ಯ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನ ಇವಾಗ ನಾವು ಓಪನ್ ಮಾಡಬೇಕು ಅಂತ ಹೇಳಿ ಅಕ್ಟೋಬರ್ 10ನೇ ತಾರೀಕು ಒಂದು ಆದೇಶನ ಹೊರಡಿಸಿದ್ದಾರೆ. ಸೊ ಅದರಲ್ಲಿ ತಿಳಿಸಿರೋ ಮಟ್ಟಿಗೆ ಸುತ್ತಮುತ್ತ 3 ರಿಂದ 5 ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವಂತಹ ಕಡಿಮೆ ಸಂಖ್ಯೆಯ ಸರ್ಕಾರಿ ಶಾಲೆಗಳನ್ನ ವಿಲೀನಗೊಳಿಸಬೇಕು. ವಿಲೀನದ ಹೆಸರಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಏನು ಮುಚ್ಚುವಂತ ತೀರ್ಮಾನ ಕೈಗೊಂಡಿದ್ದಾರೆ. ಈ ನೀತಿಯನ್ನ ಖಂಡಿಸಿ ಇವತ್ತು ಸರ್ಕಾರಿ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತ ಹೇಳಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಮೊದಲನೇದಾಗಿ ಆಗ್ರಹಿಸ್ತಾರೆ. ಸೊ ಇಲ್ಲಿ ಇದಕ್ಕೆ ಪೂರಕವಾಗಿ ಇವಾಗ ಒಂದೇ ಒಂದು ಮಗು ಇದ್ರೂ ಕೂಡ ಸರ್ಕಾರಿ ಶಾಲೆಯನ್ನ ಮುಚ್ಚೋದಿಲ್ಲ ಅಂತ ಹೇಳಿ ಒಂದ್ ಕಡೆ ಶಿಕ್ಷಣ ಸಚಿವರು ಹೇಳ್ತಿದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಇದೇ ಆದೇಶದಲ್ಲಿ ನಾವು ಗಮನಿಸಬಹುದು, ಇವತ್ತು ಗ್ರಾಮ ಪಂಚಾಯತಿಗೆ ಒಂದು ಕೆಪಿಎಸ್ ಶಾಲೆಯನ್ನು ಓಪನ್ ಮಾಡಿ ಸುತ್ತಮುತ್ತಲ ವಿಸ್ತೀರ್ಣದಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನ ಮುಚ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ 23ನೇ ತಾರೀಕು ಅಕ್ಟೋಬರ್ ತಿಂಗಳಿನಲ್ಲಿ ಚನ್ನಪಟ್ಟಣ ಆದೇಶ ಕೂಡ ಹೊರಡಿಸಿದ್ದಾರೆ. ವಿಲೀನ ಮಾಡ್ತಿರೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಆ ಆದೇಶದಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಅಲ್ಲಿ ಮೆನ್ಷನ್ ಮಾಡ್ತಾ ಇರುವಂತದ್ದು ನಾವು ಕಡಿಮೆ ದಾಖಲಾತಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಅದೇ ಆದೇಶದಲ್ಲಿ 100 ಮಕ್ಕಳಿರುವಂತ ಸರ್ಕಾರಿ ಶಾಲೆ, 80 ಮಕ್ಕಳಿರುವಂತ ಸರ್ಕಾರಿ ಶಾಲೆಗಳನ್ನು ಕೂಡ ಇವಾಗ ಮುಚ್ಚೋದಕ್ಕೆ ಮುಂದಾಗಿದೆ. ಅಲ್ಲಿನ ಗ್ರಾಮಸ್ಥರು ಧ್ವನಿ ಎತ್ತಿ ನಿಂತಿದ್ದಕ್ಕೆ ಇವತ್ತು ಊರಿನ ಶಾಲೆಗಳು ಉಳ್ಕೊಂಡಿದೆ. ಮತ್ತೊಂದು ಕಡೆ ಈ ಆದೇಶದಲ್ಲಿ ಹೇಳ್ತಾ ಇರುವಂತದ್ದು ಹಲವಾರು ಅಂಶಗಳು ಏನಿದೆ, ಇದರಲ್ಲಿ ಕೆಪಿಎಸ್ ಶಾಲೆಗಳಿಗೆ ಇವತ್ತು ಏನು ಹೊರಗುತ್ತಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇವತ್ತು ಹಣಕಾಸಿನ ವಿಚಾರಕ್ಕೆ ಬಂತು ಅಂತ ಹೇಳ್ತಾರೆ, ಸೆಲ್ಫ್ ಜನರೇಟ್ ಮಾಡ್ಕೋಬೇಕು ಫಂಕ್ಷನ್ ಅಂತ ಹೇಳಿ ಕೂಡ ಆದೇಶದಲ್ಲಿ ಮೆನ್ಷನ್ ಆಗಿದೆ. ಇವತ್ತು ಸರ್ಕಾರದ ಜವಾಬ್ದಾರಿ ಇವತ್ತು ಸರ್ಕಾರಿ ಸಂಸ್ಥೆಗಳನ್ನ ನಡೆಸುವಂತದ್ದು. ಆದ್ರೆ ಅದರಿಂದ ಕೈ ಚೆಲ್ಲಿ ಕೂರುವಂತಹ ಆದೇಶ ನೀತಿಯನ್ನ ಇವತ್ತು ಆದೇಶದಲ್ಲೇ ಹೊರಡಿಸಿರುವಂತದ್ದು ಬಹಳ ವಿಷಾದದ ಸಂಗತಿ. ಮತ್ತೊಂದು ಕಡೆ ಇದೇ ಶಿಕ್ಷಣ ಸಚಿವರು ಹೇಳ್ತಾರೆ, ಯಾವುದೇ ಶಾಲೆಗಳು ಒಂದೇ ಮಗು ಇದ್ರೂ ಕೂಡ ಮುಚ್ಚಲ್ಲ ಅಂತ ಹೇಳಿ ರೀಸೆಂಟ್ ಆಗಿ ಖಾಲಿ ಇರುವಂತಹ ಸರ್ಕಾರಿ ಶಾಲೆ ಕಟ್ಟಡಗಳನ್ನ ಇವತ್ತು ಸ್ವಸಹಾಯ ಸಂಸ್ಥೆಗಳಿಗೆ, ಖಾಸಗಿ ಸಂಸ್ಥೆಗಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅನ್ನೋದು ನಾವು ತಿಳ್ಕೋಬೇಕಾಗಿದೆ. ಸ್ಪಷ್ಟೀಕರಣ ಬೇಕು ಇವಾಗ ನಮ್ ಕಡೆಗೆ. ಏನಂತ ಹೇಳಿ ಈಗ ಮುಚ್ಚಲ್ಲ ಅಂತ ಹೇಳಿದ್ಮೇಲೆ ಸರ್ಕಾರಿ ಶಾಲೆಗಳ ಕಟ್ಟಡಗಳನ್ನ ಬೇರೆ ಒಂದು ಕಾರ್ಯಕ್ರಮಗಳಿಗೆ ಕೊಡುವಂತ ಉದ್ದೇಶ ಅದು ಏನು? ಸೊ ಇದು ಬರುವಂತ ಪ್ರಶ್ನೆ. ಮತ್ತೊಂದ್ ಕಡೆ ಇಲ್ಲಿ ಬಸ್ಸನ್ನ ನಾವು ಬಿಡ್ತೀವಿ, ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಆದ್ರೆ ಇದರ ಜವಾಬ್ದಾರಿಯನ್ನ ಸರ್ಕಾರ ನೇರವಾಗಿ ಒಪ್ಕೊಳ್ತಾ ಇಲ್ಲ. ಇಲ್ಲಿ SDMC ಯಾರಿದ್ದಾರೆ ಅವರು ಬಸ್ಸನ್ನ ಬಿಡುವಂತ ವ್ಯವಸ್ಥೆಗಳನ್ನ ನೋಡ್ಕೋಬೇಕು ಅಂತ ಹೇಳಿ ಮೆನ್ಷನ್ ಆಗಿದೆ ಇದೇ ಆದೇಶದಲ್ಲಿ. ಈಗ ಆಲ್ರೆಡಿ ನಮಗೆ ತಿಳಿದಿರೋ ಮಟ್ಟಿಗೆ ರಾಜ್ಯವ್ಯಾಪಿ ಇವಾಗ ಸ್ವತಂತ್ರ ಬಂದು 78 ವರ್ಷಗಳಾದ್ರೂ ಹಳ್ಳಿಗಳ ಕಡೆ ಹೋದ್ರೆ ಊರುಗಳಲ್ಲಿ ಬಸ್ಗಳ ವ್ಯವಸ್ಥೆ ಸರಿಯಾಗಿಲ್ಲ. ಒಂದು ಬಸ್ಸು ಮಿಸ್ ಆಯ್ತು ಅಂತ ಹೇಳಿದ್ರೆ ಆ ಮಕ್ಕಳು ಶಾಲೆ ತಪ್ಪಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಜವಾಬ್ದಾರಿ ತಗೊಳ್ದಾರೆ SDMC ಅವ್ರ ಮೇಲೆ ಎತ್ತಾಕಿ ಆ ವ್ಯವಸ್ಥೆ ಸಂಪೂರ್ಣವಾಗಿ ಅವ್ರ ಮೇಲೆ ಕೈ ಬಿಡುವಂತದ್ದು ಎಷ್ಟು ಮಟ್ಟಿಗೆ ಸಮಂಜಸ, ಇದೆಷ್ಟು ಮಟ್ಟಿಗೆ ಕಾರ್ಯ ರೂಪಕ್ಕೆ ಬರುತ್ತೆ ಅನ್ನೋದು ಪ್ರಶ್ನಾರ್ಹ. ಇದಕ್ಕೆ ಸರಿಯಾದಂತ ಪ್ಲಾನಿಂಗು ಮೆಜರು ಕಾಣ್ತಾ ಇಲ್ಲ. ಇದೇ ಆದೇಶದಲ್ಲಿ ಅವ್ರು ಹೇಳಿದ್ದಾರೆ. ಸೊ ಮತ್ತೊಂದ್ ಕಡೆ ಈಗ ಏನು ಹಣಕಾಸಿನ ವಿಚಾರವಾಗಿ ಬಂತು ಅಂತ ಹೇಳಿದ್ರೆ, ಈಗ ADB ಇಂದ ಲೋನ್ ತಗೊಂಡಿದ್ದಾರೆ 2000 ಕೋಟಿ. ಅದು ಪರ್ಕ್ಯುಲೇಟ್ ಆಗುವಂತದ್ದು MLA-ಗಳು ಅವರ ಮೇಲ್ವಿಚಾರಣೆಯಲ್ಲಿ ಪ್ರತಿಯೊಬ್ಬ MLA ಕೂಡ ಅದನ್ನ ನಿರ್ವಹಣೆ ಮಾಡ್ತಾರೆ ಸೊ ಅಂತ ಹೇಳಿದ್ದಾರೆ. ನಮಗ್ ಗೊತ್ತಿವಾಗ MLA-ಗಳಿಗೆ ಹೋಯ್ತು ಅಂತ ಹೇಳಿದ್ರೆ ಶಾಲೆಗಳ ಅಭಿವೃದ್ಧಿ ಯಾವ ಮಟ್ಟಿಗೆ ನಡೆಯುತ್ತೆ ಅಂತ ಹೇಳಿ. ಸೊ ಇದು ಒಂದು ಬಹಳ ವರಿಂಗ್ ಕಂಡೀಷನ್. ಇದಷ್ಟೇ ಅಲ್ಲದೆ ಇನ್ನ ಇದನ್ನ ಡೆವಲಪ್ ಮಾಡೋದಕ್ಕೆ ಬರುವ ದಿನಗಳಲ್ಲಿ 10,000 ಕೋಟಿ ಸಾಲನ ಕೂಡ ತಗೊಳ್ಳುವಂತ ಒಂದು ಪ್ಲಾನಿಂಗ್ ಕೂಡ ನಡೀತಾ ಇದೆ. ಸೊ ಇಷ್ಟು ಈ ಒಂದು ವಿಷಯದ ಬಗ್ಗೆ. ಆದ್ರೆ ಇಲ್ಲಿ ಇದೇ ಸರ್ಕಾರ ಹೇಳುವಂತದ್ದು ಅಥವಾ RT ಆಕ್ಟ್ ಹೇಳುವಂತದ್ದು ಇವತ್ತು 1 ರಿಂದ 5ನೇ ತರಗತಿ ಮಕ್ಕಳು ಯಾರಿದ್ದಾರೆ ಅವರಿಗೆ 1 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಸರ್ಕಾರಿ ಶಾಲೆ ಇರಬೇಕು ಅಂತ ಹೇಳುತ್ತೆ. ಮತ್ತೆ ಇವತ್ತು 6 ರಿಂದ 8ನೇ ತರಗತಿ ಓದುವಂತ ವಿದ್ಯಾರ್ಥಿಗಳಿಗೆ 3 ರಿಂದ 5 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಒಂದು ಸರ್ಕಾರಿ ಶಾಲೆ ಇರಬೇಕು ಅಂತ ಹೇಳುತ್ತೆ.
ಆದ್ರೆ ಈ ಆದೇಶದಲ್ಲಿ 3 ರಿಂದ 5 ಕಿಲೋಮೀಟರ್ ಸುತ್ತಳತೆಯಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನ ವಿಲೀನಗೊಳಿಸಬೇಕು ಅಂತ ಹೇಳಿದ್ರೆ ಇವತ್ತು ಆ ಹಳ್ಳಿ ಪ್ರದೇಶದಲ್ಲಿರುವಂತಹ ಮಕ್ಕಳು ಯಾರಿವತ್ತು ದೂರಿಗೆ ಹೋಗ್ಬೇಕಾಗತ್ತೆ, ಅದು RTE ಕಾಯ್ದೆ ಏನಿದೆ ಅದಕ್ಕೆ ವಿರುದ್ಧವಾಗಿ ತಗೊಂಡಿರುವಂತ ನೀತಿ ಆಗತ್ತೆ. ಏನು ಸಂವಿಧಾನಬದ್ಧವಾಗಿ ವಿದ್ಯಾರ್ಥಿಗಳ ಶಿಕ್ಷಣ ಖಾತ್ರಿ ಆಗಬೇಕು ಅದಕ್ಕೆ ವಿರುದ್ಧವಾಗಿರುವಂತ ನೀತಿಯನ್ನ ಆದೇಶದ ಮೂಲಕ ಹೊರಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಈ ಎಲ್ಲಾ ಸಮಸ್ಯೆಗಳಿಗೆ ನಾವುಗಳು ಕೇಳ್ತಾ ಇರೋದು, ಅಲ್ಲಿ ನಮ್ಮ ಮುಂದೆ ಮನವಿ ಇರೋದು, ಇತ್ತೀಚೆಗೆ ಕೂಡ ಶಿಕ್ಷಣ ಸಚಿವರು ಹೇಳಿದ್ದಾರೆ ನಾವು ಒಂದೇ ಒಂದು ಸರ್ಕಾರಿ ಶಾಲೆ ಮಗು ಇದ್ರು ಕೂಡ ಮುಚ್ಚೋದಿಲ್ಲ ಅಂತ ಪದೇ ಆರ್ಗ್ಯುಮೆಂಟ್ ಬರ್ತಾ ಇದೆ. ಆದ್ರೆ ಇನ್ನೊಂದ್ ಕಡೆ ಈಗ ಆಲ್ರೆಡಿ ಈ ಆದೇಶ ಹೊರಡಿಸಿದ್ದಾರೆ. ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 800 ಸರ್ಕಾರಿ ಶಾಲೆಗಳನ್ನ ಗುರುತು ಮಾಡಿದ್ದಾರೆ. ಆ ಶಾಲೆಗಳನ್ನ ಮುಚ್ಚೋದಕ್ಕೆ ಎಲ್ಲ ಪ್ರಕ್ರಿಯೆ ಕೂಡ ಆರಂಭ ಆಗ್ತಾ ಇದೆ. ರಾಜ್ಯವ್ಯಾಪಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಇವತ್ತು ಮುಚ್ಚೋದಕ್ಕೆ ಮುಂದಾಗಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇವಾಗ ನಾವು ಮುಚ್ಚೋದಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನೇ ಯಾವ ರೀತಿಯಾಗಿ ಆದೇಶ ಹೊರಡಿಸಿದ್ದಾರೆ, ಇಲ್ಲಿ ಸಮ್ಮಿಳಿತಗೊಳಿಸ್ತೀವಿ, ವಿಲೀನಗೊಳಿಸ್ತೀವಿ ಅಂತ ಹೇಳಿ ಚನ್ನಪಟ್ಟಣದ ಆದೇಶ ಆಗಿರ್ಬೋದು, ರಾಜ್ಯ ನಡಾವಳಿ ಆಗಿರ್ಬೋದು. ಈಗ ಅಲ್ಲಿ ನಮ್ಮ ಮನವಿ ಅದನ್ನೇ ಒಂದೇ ಒಂದು ಸರ್ಕಾರಿ ಶಾಲೆ ಮುಚ್ಚೋದಿಲ್ಲ ಅನ್ನೋದನ್ನ ಲಿಖಿತ ರೂಪದಲ್ಲಿ ಆದೇಶ ಹೊರಡಿಸಿ ಅನ್ನೋದು ನಮ್ಮ AIDSO ವಿದ್ಯಾರ್ಥಿ ಸಂಘಟನೆಯ ಆಗ್ರಹ. ಪ್ರಶ್ನೆಗಳಿದ್ರೆ ಕೇಳಿ ಸರ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ 800 ಶಾಲೆಗಳನ್ನು ಮುಚ್ಚುತ್ತಾರೆ ಅಂತ ಹೇಳೋದು ನೀವು? ಹೌದು ಸರ್, ಪಟ್ಟಿ ಇದೆ, ಕಳಿಸ್ತೀವಿ. 800 ಶಾಲೆ ಗುರುತು ಮಾಡಿದ್ದಾರೆ. ಅಂದ್ರೆ KPS ಮ್ಯಾಗ್ನೆಟ್ ಶಾಲೆಗಳು ಒಂದು, ಅದಕ್ಕೆ ವಿಲೀನಗೊಳಿಸುವ ಶಾಲೆಗಳ ಸಂಖ್ಯೆ 800 ಬರುತ್ತೆ. ಇಲ್ಲ, ಈಗ ಪ್ರಶ್ನೆ ಇರುವುದು ಈ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರುತ್ತಿದ್ರೆ ಏನ್ ಮಾಡ್ಬೇಕು? ಖಂಡಿತ ಸರ್, ಅದ್ರ ಬಗ್ಗೆ ಖಂಡಿತ ಹೋಗ್ತೀವಿ. ಮುಚ್ಚುವ ಬಗ್ಗೆ ನೀವು ಮಾತಾಡ್ತೀವಿ, ಬಟ್ ಶಾಲೆಗೆ ಉಳಿಸುವ ಬಗ್ಗೆ ಏನು ಅಂತ ಹೇಳಿ ನೀವು ಹೇಳ್ತಾನೆ. ನಮ್ದು ಒಂದೇ ಒಂದು ಆರ್ಗ್ಯುಮೆಂಟ್ ಇರೋದು ಸರ್, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಿದೆ. ಅಲ್ಲಿ ಟೀಚಿಂಗ್ ಪೋಸ್ಟ್ ನಿಮ್ಗೆ ಗೊತ್ತು 67,000 ಟೀಚಿಂಗ್ ಪೋಸ್ಟ್ ಖಾಲಿ ಇದೆ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ. 21,000 ಸರ್ಕಾರಿ ಶಾಲೆಗಳಲ್ಲಿ ಕೊಠಡಿಗಳು ಇದಾಗ್ಬೇಕಾದ್ರೆ ರಿಪೇರಿ ಆಗ್ಬೇಕಾದ್ರೆ 21,000 ಶಾಲೆಗಳಲ್ಲಿ 3,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಶೌಚಾಲಯ ವ್ಯವಸ್ಥೆ ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಈ ಪರಿಸ್ಥಿತಿ ಹೀಗಿದ್ದಾಗ ಯಾರು ಸೇರಿಸ್ತಾರೆ ಹೋಗ್ಬಿಟ್ಟು? ನೀವು ಕಂಡೀಷನ್ ಇಂಪ್ರೂವ್ ಮಾಡಿ, ಅದಕ್ಕೆ ಬೇಕಾದ್ರೆ ಫಂಡ್ ರಿಲೀಸ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಿ, ಟೀಚಿಂಗ್ ಪೋಸ್ಟ್ ನ ಫಿಲ್ ಮಾಡಿ, ಅದನ್ನೆಲ್ಲ ಮಾಡಿನೂ ಉದ್ಧಾರ ಆಗ್ತಿಲ್ಲ ಅಂತ ಹೇಳಿದ್ರೆ ಅವಾಗ ಬೇರೆ. ನೀವು ಅದ್ ಯಾವ್ದು ಮಾಡ್ತೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ, ಜನ ಸೇರಿಸ್ತಿಲ್ಲ ಅಥವಾ ಶಾಲೆಗಳ ದಾಖಲಾತಿ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಈಗ ಹಾಗಿದ್ದಾಗ ಜನ ಹೇಗೆ ಹೋಗಿ ಸೇರಿಸ್ತಾರೆ? ಅದು ಒಂದು ಪ್ರಶ್ನೆ ಬರುತ್ತದೆ. ಅಲ್ಲ, ಹೌದು, ನೀವು ಮೂಲಸೌಕರ್ಯ ಅಭಿವೃದ್ಧಿ ಮಾಡುವಂತದ್ದು, ಖಾಲಿ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡುವಂತದ್ದು, ಅದರ ಬಗ್ಗೆ ನೀವು ಆಗ್ರಹ ಸರ್ಕಾರಕ್ಕೆ ಒತ್ತಡ ತಂದು ಬಿಟ್ಟು ನೀವು ಮುಚ್ಚಬೇಡಿ ಅಂತ ಖಾಲಿ ಹೇಳಿದ್ರೆ ಏನ್ ಪ್ರಯೋಜನ ಇದೆ? ಇದು 1-2 ಶಾಲೆ ಆದ್ರೆ ಒಂದು ಸರ್, ಬಟ್ ಈ ಗ್ರಾಮ ಪಂಚಾಯತಿಗೆ ಮಾತ್ರ ಒಂದು ಮ್ಯಾಗ್ನೆಟ್ ಶಾಲೆ ಇರುತ್ತೆ, ಸುತ್ತಮುತ್ತ ಹಳ್ಳಿಗಳಲ್ಲಿ ಇರಲ್ಲ ಅಂತ ಹೇಳಿದ್ರೆ ನಮ್ಗೆ ಇದು ಸ್ವಲ್ಪ ದೊಡ್ಡ ಗಂಡಾಂತರ ಅಂತ ಕಾಣಿಸ್ತಾ ಇದೆ. ಹೌದು, ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅವೆಲ್ಲ ಕೇಳಬಹುದು, ಬಟ್ ಈಗ ಫಸ್ಟ್ ಮೊದಲಿಗೆ ಈ ಶಾಲೆ ಉಳಿಬೇಕಿದೆ. ಈ ಯೋಜನೆ ಇಂಪ್ಲಿಮೆಂಟ್ ಆದ್ರೆ ಇನ್ 3 ವರ್ಷದಲ್ಲಿ ಅವ್ರ ಯೋಚನೆ ಇರೋದು 10,000 ಕೋಟಿ ಲೋನ್ ತಗೋಬೇಕು ADB ಇಂದ. ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಅಂದ್ರೆ 5,900 ಗ್ರಾಮ ಪಂಚಾಯತಿ ಇದೆ. ಇನ್ ಮಿಕ್ಕಿದ ಶಾಲೆಗಳು ಖಂಡಿತ ವಿಲೀನ ಆಗ್ತವೆ. ಈಗ ಅದಕ್ಕೆ ಮೊದಲಿಗೆ ಆ ಒಂದು ಇಶ್ಯೂ ತಗೋತಾ ಇದೀವಿ. ಇಲ್ಲ, ಬಲಪಡಿಸಬೇಕು ಅನ್ನುವಂತ ನಮ್ಮ ಡಿಮ್ಯಾಂಡ್ ಜೊತೆಗೆ ಹಲವಾರು ಬಾರಿ ಮೀಟಿಂಗ್ ಮಾಡಿದೀವಿ, ಹಲವಾರು ಸಮಾವೇಶಗಳನ್ನ ಮಾಡಿದೀವಿ. ಬಟ್ ಫಸ್ಟ್ ಈ ಯೋಜನೆ ಇದೆ, ಇದು ಹಿಂದೆಂದೂ ಕಂಡಿಲ್ಲದೆ ಇರುವಂತ ಯೋಜನೆ ಇದೆ. ಕೇವಲ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮಾತ್ರ ಶಾಲೆ ಇರುತ್ತೆ ಅನ್ನೋದು ಹಿಂದೆಂದೂ ಕಂಡಿಲ್ಲ. ಅದರ ವಿರುದ್ಧ ಮೊದಲಿಗೆ ಧ್ವನಿ ಎತ್ತಾ ಇದೀವಿ. ನೀವು ಇದರಲ್ಲಿ ಉಲ್ಲೇಖ ಮಾಡಿದಾಗೆ 300 ಮತ್ತೆ ಮಾಡೂರು ಕೂಡ ಹಿರಿಯದ ಶಾಲೆಗಳ ಲಿಸ್ಟ್ ಮಾಡಿದ್ರಿ. ಆ ಶಾಲೆಗಳಲ್ಲಿ ಈಗ ಮಕ್ಕಳು ಇಲ್ವಾ? ಇದಾರೆ ಸರ್, ಹೊಂಗನೂರು ಸುತ್ತಮುತ್ತ ಇರೋ ಶಾಲೆಗಳಲ್ಲಿ ಅಲ್ಲಿ ನಾವೇ ಹೋಗಿದ್ದೀವಿ. ಚನ್ನಪಟ್ಟಣದಲ್ಲಿ ಒಂದು ಸಮಾವೇಶ ಕೂಡ ಆಯ್ತು. ಒಂದ್ ಶಾಲೆನಲ್ಲಿ 70 ಮಕ್ಕಳಿದ್ದಾರೆ, ಒಂದ್ ಶಾಲೆನಲ್ಲಿ 86 ಮಕ್ಕಳಿದ್ದಾರೆ, ಇನ್ನೊಂದ್ ಶಾಲೆನಲ್ಲಿ 62 ಮಕ್ಕಳಿದ್ದಾರೆ. ಸುಮಾರು ಜನ ಹೋಗಿ ಪತ್ರಿಕೆದವರು ಹೋಗಿ ವರದಿ ಮಾಡ್ಕೊಂಡ್ ಬಂದ್ರು. ಅಲ್ಲಿ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಎಲ್ಲ ಸ್ಟೋರಿ ಕೂಡ ಮಾಡೋದು. ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ನೋಡ್ತಾ ಇದ್ದಾರೆ, ಸ್ಟ್ರೆಂತ್ ಇದೆ, ಅದನ್ನ ಮುಚ್ಚಬೇಕು ಅಂತ ಹೇಳಿ ಕೂತಿದ್ದಾರೆ. ಅದನ್ನು ಒಂದು ಸಂತೆ ಮೊಗೇನ ಹಳ್ಳಿ ಇರ್ತದೆ, ಆ ಹಳ್ಳಿನಲ್ಲಿ ಒಂದು ವರ್ಷದಿಂದ ರಿನೋವೇಟ್ ಆಗಿದೆ ಬಿಲ್ಡಿಂಗ್. ಜಸ್ಟ್ 1 ಇಯರ್ ಊರಿನ ಜನ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಸುಮಾರು ಒಂದು 15 ಲಕ್ಷ ಅಷ್ಟು ಖರ್ಚು ಮಾಡಿ ಬಿಲ್ಡಿಂಗ್ ಎಲ್ಲ ನೀಟ್ ಮಾಡಿದ್ದಾರೆ. ಈಗ ಸಡನ್ ಆಗಿ ಈಗ ಆ ಶಾಲೆ ಮುಗಿಸ್ತಾ ಇದೀವಿ, ನೀವು ಹೊಂಗನೂರು ಕಳಿಸ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. BO ಹೋಗ್ತಾರೆ, ಒಂದ್ಸಲಿ DDPA ಹೋಗ್ತಾರೆ, ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಅಲ್ಲಿ ಜನ ನಿಂತಿದ್ದಾರೆ, ನಾವು ಕಳಿಸಲ್ಲ. ಯಾಕಂದ್ರೆ ಸ್ಟ್ರೆಂತ್ ಇದೆ. ಒಂದು ಹಳ್ಳಿಗೆ 82 ಕಡಿಮೆ ಸ್ಟ್ರೆಂತ್ ಅಲ್ಲ. ಅಥವಾ ಇನ್ನೊಂದು ನೆಲಮಂಗಲದಲ್ಲಿ ನಿನ್ನೆ ಒಂದು ಬೆಂಗಳೂರಿನ ನೆಲಮಂಗಲದಲ್ಲಿ ಆಯ್ತು, 116 ಜನ ಇದ್ದಾರೆ ಅಲ್ಲಿ ಸ್ಟ್ರೆಂತ್. ಅದನ್ನ ವಿಲೀನಗೊಳಿಸ್ಬೇಕು ಅಂತ ನೋಟಿಸ್ ಹೋಗಿದೆ. ಕಲಬುರ್ಗಿನಲ್ಲಿ ಹಾಗೆ
ಚಿತ್ತಾಪುರ ತಾಲೂಕಲ್ಲಿ ಒಂದ್ ಶಾಲೆನ 165 ಮಕ್ಕಳಿದ್ದಾರೆ. ಅದನ್ನ ವಿಲೀನಗೊಳಿಸ್ತೀವಿ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿ ಮಕ್ಕಳನ್ನ. ಅದು ಹೆಂಗೆ ಹೇಳ್ತಾರೆ ಅಂತಂದ್ರೆ ಪೀಠೋಪಕರಣ ಏನಿದೆ, ಅಡಿಗೆ ಸಾಮಗ್ರಿ ಏನಿದೆ ಎಲ್ಲವೂ, ಇದು ಆದೇಶ ಪ್ರತಿ ಕಳಿಸ್ತೀವಿ, ನಿಮ್ಗೆ ವಾಟ್ಸ್ಆಪ್ ಮಾಡ್ತೀವಿ, ಎಲ್ಲವೂ ಪಟ್ಟಿ ಮಾಡ್ಬಿಟ್ಟು ಯಾವ ಮ್ಯಾಗ್ನೆಟ್ ಶಾಲೆಗೆ ಅದು ಟ್ರಾನ್ಸ್ಫರ್ ಮಾಡ್ಬೇಕು ಅದನ್ನು ಅಂತ. ಬರೀ ಹುಡುಗರು ಟ್ರಾನ್ಸ್ಫರ್ ಅಲ್ಲ, ಇಡೀ ಶಾಲೆಯ ಬಿಲ್ಡಿಂಗ್ ಟ್ರಾನ್ಸ್ಫರ್ ಆಗ್ತಾ ಇದೆ. ನಿಮ್ಗೆ ಗೊತ್ತು ಸರ್, ಒಂದು ಶಾಲೆ ಅಂತ ಹೇಳಿದ್ರೆ ಬರೀ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಅದು ಊರಿನ ಸಾಂಸ್ಕೃತಿಕ ಕೇಂದ್ರ. ಒಂದು ಹಳ್ಳಿಲಿ ಏನೇ ಒಂದು ಉತ್ಸವದ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಜಾತ್ರೆ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಹಳ್ಳಿ ಸಮಸ್ಯೆ ಬಗ್ಗೆ ಮಾತಾಡ್ಬೇಕಂತ ಅದೇ ಕೇಂದ್ರ. ಈಗ ಕೇಂದ್ರನೇ ಇಲ್ಲ ಅಂದ್ರೆ ಹಳ್ಳಿ ಪರಿಸ್ಥಿತಿ ಏನಾಗುತ್ತೆ? ಎಲ್ಲಿ ನಡೀತು ಈ ಚರ್ಚೆಗಳು? ಈವರೆಗೆ ಬರ್ತಿದೆ ಸರ್. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 800 ಶಾಲೆ ಉಲ್ಲೇಖ ಮಾಡಿದ್ರೆ, ಆ ಎಲ್ಲ ಶಾಲೆಗಳಿಗೆ ಮಾಹಿತಿ ಹೋಗಿದೆ ಇಲ್ಲ ಸರ್. ಈಗ ಚನ್ನಪಟ್ಟಣದ ವಿರುದ್ಧ ಹೋರಾಟ ಆದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ರೈಟಿಂಗ್ ಅಲ್ಲಿ ಆದೇಶ ಬರ್ತಿಲ್ಲ, ಅವರು ಬಿಇಒಗಳ ಮೂಲಕ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದ್ ಕಡೆ ಆದೇಶ ಹೋಗಿದೆ, ಕೆಲವೊಂದ್ ಕಡೆ ಆದೇಶ ಇಲ್ಲ. ಎಲ್ಲ ಹೋಗಿರೋದಲ್ಲಿ ಅಲ್ಲಿ ಆದೇಶ ಹೋಗಿದೆ ರೈಟಿಂಗ್. ಇನ್ನೊಂದ್ ಕಡೆ ಹೋಗಿ ನಾವು ವಿಚಾರಿಸಿದ್ವಿ, ಈ ಬೆಂಗ್ರೆ ಕಸಬನಲ್ಲಿ, ಅಲ್ಲಿ ರೈಟಿಂಗ್ ಅಲ್ಲಿ ಹೋಗಿಲ್ಲ, ಓರಲ್ಲಿ ಹೋಗಿಲ್ಲ. ಆ ವಿರೋಧ ಬಂದಿದೆ. ಈಗ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರಾ? ನಮ್ಮದೇ ಅದೇ ಸರ್, ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ನೀವು ಓದಿದ್ದೀರಿ. ಅಲ್ಲ ಸರ್, ನಾನು point ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರಾ? ಶಾಲೆ ಪರಿಸ್ಥಿತಿನ ಅಧೋಗತಿನಲ್ಲಿ ಇಟ್ಟು ಇಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಹೋಗ್ತಿಲ್ಲ ಸರ್, ದೊಡ್ಡ ಸಂಖ್ಯೆನಲ್ಲಿ ಹೋಗ್ತಿಲ್ಲ. ಹೌದು, ಅದ್ ಯಾಕೆ ಹೋಗ್ತಿಲ್ಲ ಅಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರೋ. ಓಕೆ, ತೊಂದ್ರೆ ಇಲ್ಲ, ಅದೆಲ್ಲ ನೆಕ್ಸ್ಟ್ ಗೆ. ಈಗ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾ ಇಲ್ಲ, ಆ ಶಾಲೆ ಪರಿಸ್ಥಿತಿ ಈಗ ಬಂದ್ ಮಾಡೋ ಪರಿಸ್ಥಿತಿ ಇದೆ. ಸರ್ಕಾರ ಏನ್ ಮಾಡ್ತಾ ಇದೆ, 2-3 ಶಾಲೆ ಸೇರಿಸಿ ಆದ್ರೂ ಉಳಿಸುವ ಅಂತ. ಈಗ ಸೇರ್ಸಿದ್ರೆ ಹೆಂಗ್ ಉಳಿಯುತ್ತೆ? ಮಕ್ಕಳು ಹೇಗ್ ಹೋಗ್ತಾರೆ ಶಾಲೆಗೆ? ಅದವರು ವ್ಯವಸ್ಥೆ ಮಾಡ್ತಾರೆ ಸರ್ಕಾರದವರು. ಈಗಲೇ ಬಸ್ ಇಲ್ಲ ಸರ್. ಎಂಟೈರ್ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಲೆಗೆ ಕಳಿಸ್ತಾ ಇಲ್ಲ. ಅಲ್ಲ, ಈಗಲೇ ಬಸ್ ಪ್ರೈವೇಟ್ ಬೇಕು, ನಮ್ಗೆ CBSE ಬೇಕು. ಅದು ಬೇಕು. ಯಾವ್ದೋ ಮಕ್ಕಳು ಹೋಗ್ತಾ ಇದ್ದಾರೆ, ಆ ಮಕ್ಕಳನ್ನು ಒಟ್ಟು ಮಾಡಿ ಒಂದು ಶಾಲೆ ಒಂದು ಮಾಡಿದ್ರೆ ಅದು ಆಗ್ಬಾರ್ದು ಅಂತ ಹೇಳ್ತಾ ಇದ್ದೇವೆ. ಇನ್ನೊಂದು ಮುಖ, ಒಂದು ಮುಖ ನಿಮ್ದು ಸರಿ, ಇನ್ನೊಂದು ಮುಖದ ಬಗ್ಗೆ ಕೂಡ ಯೋಚನೆ ಮಾಡಿ ಅಂತ. ಖಂಡಿತ ಯೋಚನೆ ಮಾಡ್ತೇವೆ ಸರ್. ಈಗ ಅಲ್ಲಿ ಸರ್ಕಾರ ನಾವು ಬಸ್ ಬಿಡ್ತೀವಿ ಅಂತ ಹೇಳಿದ್ರೆ 2 ಪ್ರಶ್ನೆ ಬರುತ್ತೆ. ಈಗಲೇ ಬಸ್ ಇಲ್ಲ, ದಿನಾ ಯಾದಗಿರಿಲಿ ಪ್ರತಿಭಟನೆ, ದಿನಾ ಕೊಪ್ಪಳದ ಪ್ರತಿಭಟನೆ, ದಿನಾ ಇದರಲ್ಲಿ ಧಾರವಾಡಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಆಗ್ತದೆ, ಬಸ್ ಬಿಡಿ ಅಂತ. ಬಸ್ ಇಲ್ಲ ಅಂತ ಹೇಳಿ. ಈಗ ಬಸ್ ಬಿಡಕ್ಕೆ ಬಜೆಟೇ ಇಲ್ಲ, ಎಲ್ಲಿಂದ ಬರುತ್ತೆ ಬಸ್? ಟ್ರಾನ್ಸ್ಫರ್ ಹೆಂಗ್ ಆಗ್ತಾರೆ? ಈಗ ಒಂದು ಕರೆಕ್ಟ್ ನೀವು ಹೇಳಿದ್ರೆ, ಯಾರು ಕೆಲವು ಪೋಷಕರು ಪ್ರೈವೇಟ್ ಯಾವ ಬಲಿಯಾಗಿ ಸರ್ಕಾರಿ ಶಾಲೆಗೆ ಹೋಗ್ತಾ ಇರೋದು ಯಾರ ಮಕ್ಕಳು ಗೊತ್ತಾ? ಯಾರು? ಎಲ್ಲ ಬಡ ಜನರ ಮಕ್ಕಳು. ಬಡ ಜನರ ಮಕ್ಕಳು ಹೋಗುದಿಲ್ಲ. ಯಾರು ಹೋಗ್ತಿದ್ದಾರೆ? ಉತ್ತರ ಕರ್ನಾಟಕದಿಂದ ಇಲ್ಲಿ ಬಿಜಾಪುರದಿಂದ ಅವರ ಮಕ್ಕಳು ಮಾತ್ರ ಅಂಗನವಾಡಿಯಲ್ಲಿ, ಬೇರೆ ಮಕ್ಕಳು KG ಕಿಂಡರ್ ಗಾರ್ಡನ್ಗೆ ಹೋಗ್ತಾರೆ, ಪ್ರೀ ಸ್ಕೂಲಿಗೆ ಹೋಗ್ತಾರೆ. ಕರೆಕ್ಟ್ ಸರ್. ಬಟ್ ಅಲ್ಲಿ ಹೋಗ್ತಿದಾರಲ್ಲ, ಅವರಿಗೆ ವ್ಯವಸ್ಥೆ ಮಾಡಿ ಕೊಡೋದು ಬಿಟ್ಟು ವ್ಯವಸ್ಥೆ ಮಾಡಲ್ಲ ಸರ್ ಗೌರ್ಮೆಂಟ್. ನಮಗೂ ಗೊತ್ತು, ನಿಮ್ಗೂ ಗೊತ್ತು ಸರ್. ಬಸ್ ಎಲ್ಲಿಂದ ಬರುತ್ತೆ ಸರ್? ಹಿಂದೇನು ಸರ್ಕಾರ ಮಾಡಿದಲ್ಲ, ಈ ಎಲ್ಲ ಜಾಗಗಳು ಇಲ್ಲಿ ದೊಡ್ಡ ಶ್ರೀಮಂತರೆಲ್ಲ ಅದೇ ಸರ್ ಬೇಸಿಕಲಿ ಜಾಗಗಳು, ಮನೆಗಳು ಇರೋದು. ಬೇಸಿಕಲಿ ಸರ್, ಪ್ರೈವೇಟ್ ಸ್ಕೂಲ್ ಓಪನ್ ಮಾಡಕ್ಕೆ ಬಿಡಬಾರ್ದು ಸರ್. ಒಂದು ಗೌರ್ಮೆಂಟ್ ಸ್ಕೂಲ್ ಇಂದ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಪ್ರೈವೇಟ್ ಶಾಲೆಗಳು ಓಪನ್ ಆಗಕ್ಕೆ ಬಿಡಬಾರ್ದು. ಎಲ್ಲ MLAಗಳು MP ಗಳು ಓಪನ್ ಮಾಡ್ಕೊಂಡಿದ್ದಾರೆ, ತೆಗೆದಿಟ್ಕೊಂಡಿದ್ದಾರೆ. ಅದ್ರ ಬಿಗಿನಿಂಗ್ ಶುರು ಆದಾಗ ಫೀಸ್ ಕಡಿಮೆ ಇರುತ್ತೆ, ಈಗ ಫೀಸ್ ಜಾಸ್ತಿ ಆಗಿರುತ್ತೆ. ಕಡಿಮೆ ಇದ್ದಾಗ ಸೇರಿಸ್ತಾರೆ, ಅವ್ರಿಗೂ ಅಭ್ಯಾಸ ಆಗೋಗುತ್ತೆ, ಹಂಗೆ ಕಂಟಿನ್ಯೂ ಆಗ್ತದೆ. ಒಟ್ಟಾರೆ ಸರ್, ಸರ್ಕಾರಿ ಶಾಲೆ ಅಂದ್ರೆ ಕೀಳು ಅನ್ನೋ ಭಾವನೆ ಬದಲಾಗುತ್ತೆ.